ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. 12 ಮಾಸಗಳನ್ನು ಪೂರೈಸಿ ದೈವ ಪ್ರೇರಣೆಯಿಂದೆಂಬಂತೆ ಯಶಸ್ವಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪುರಾಣಾಮೃತ ಹಿಂದಿನಂತೆ ಪ್ರಬುದ್ಧ ಕೇಳುಗರಾದ ತಮ್ಮೆಲ್ಲರ ಪ್ರೋತ್ಸಾಹ, ಅಮೂಲ್ಯ ಸಲಹೆ, ಮಾರ್ಗದರ್ಶನದೊಂದಿಗೆ ಮುಂದುವರಿಯುತ್ತಿದೆ. ಮುನಿ ಪುಂಗವ, ಅಗಸ್ತ್ಯ ಹಾಗೂ ಪ್ರಭು ಶ್ರೀರಾಮರ ನಡುವಿನ ಪಾರಮಾರ್ಥಿಕ ಸಂವಾದದ ದ್ವಿತೀಯಾರ್ಧ ಅಥವಾ ಅಂತಿಮ ಚರಣವನ್ನು ಈ ಆವೃತ್ತಿಯಲ್ಲಿ ಅವಲೋಕಿಸೋಣ. ಬ್ರಹ್ಮಾಂಡದ ಸಮಸ್ತ ವಿಸ್ಮಯಗಳನ್ನು ತನ್ನಲ್ಲಿ ಹೊಂದಿರುವ ಬ್ರಹ್ಮಾಂಡೋದರ ಭರಿತನಾದ ಶ್ರೀರಾಮನು ತನ್ನದೇ ಭಕ್ತನಾದ ಮಹರ್ಷಿ ಅಗಸ್ತ್ಯನೆದುರು ಏನೂ ಅರಿಯದ ಮುಗ್ಧ ಬಾಲಕನಂತೆ ಪ್ರಶ್ನಿಸುತ್ತಾನೆ. ಈ ಲೋಕದ ಜೀವಕೋಟಿಗಳನ್ನು ಮುಸುಗಿರುವ ಮಾಯೆಗೆ ಕಾರಣವೇನು? ಸಕಲ ಚರಾಚರ ಜೀವಾತ್ಮರು ಭ್ರಮಾಧೀನರಾಗಿರುವುದು ಏಕೆ? ಯಾಕೆ ಹೀಗೆ ಎಂಬುದಾಗಿ ಅಗಸ್ತ್ಯರ ನಸುನಗುತ್ತಾ ಎಲ್ಲ ತಿಳಿದವನಾಗಿಯೂ ಕಾರ್ಯಕಾರಣದ ಕರ್ತೃವಾಗಿಯೂ ಏನೂ ಅರಿಯದವನಂತೆ ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಸೆಯೇ ನಿನ್ನ ಲೀಲೆಯನ್ನು ಅರಿತವರಾರು ಎನ್ನುತ್ತಾ ಮುಂದುವರಿಯುತ್ತಾನೆ. ಪ್ರಾಪಂಚಿಕರು ಮಾಯೆಯಿಂದ ಆವೃತರಾಗಿರುವುದು ಹೆಚ್ಚಿದಂತೆ, ಭ್ರಮಾಧೀನರಾಗುವುದು ಅಧಿಕವಾದಂತೆ ಧರ್ಮವು ಕ್ಷಯಿಸಲ್ಪಡುತ್ತದೆ. ಧಾರಣಾಯೋಗ್ಯವಾದುದೇ ಧರ್ಮ, ಅಂದರೆ ಧರಿಸಲ್ಪಟ್ಟಿರುವುದು ಎಂದು ಅರ್ಥ, ಹೊರತು ಈಗಿನ ಆಧುನಿಕ ಆಂಗ್ಲ ಭಾಷಾ ಪದ ರಿಲಿಜನ್ ಅಲ್ಲ. ಈ ರಿಲಿಜನ್ ಮತ ಎಂಬ ಸೀಮಿತ ವ್ಯಾಪ್ತಿ ಹೊಂದಿದ್ದರೆ, ಧರ್ಮ ಎಂಬ ವಿಸ್ತೃತ ವ್ಯಾಪ್ತಿ ಹೊಂದಿರುವ ಸಂಸ್ಕೃತ ಶಬ್ದಕ್ಕೆ ಇಂಗ್ಲಿಷ್ನಲ್ಲಿ ಪರ್ಯಾಯ ಪದವಿಲ್ಲ. ಹೀಗೆ ಲೌಕಿಕರ ಕಾಮಾದಿ ಅತಿ ಆಸೆಯಿಂದ ಧರ್ಮವು ಕ್ಷಯಿಸತೊಡಗಿದರೆ ಕರ್ಮವೂ ಕೂಡ ಕೆಡತೊಡಗುತ್ತದೆ. ಕರ್ಮಗಳು 3, ಅವು ಕರ್ಮತ್ರಯಗಳೆಂದು ಪ್ರಸಿದ್ಧವಾಗಿವೆ. ಅವೇ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ. ಅಂತೆಯೇ ಈ ಕರ್ಮವನ್ನು ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ವಿಚಾರಗಳು ಪ್ರಭಾವಿಸುತ್ತವೆ. ಇನ್ನು ಆ ಎಲ್ಲವುಗಳಿಗಾಗಿಯೇ ತನ್ನಲ್ಲಿಟ್ಟುಕೊಂಡು ಆ ಎಲ್ಲದರ ಸಹಿತ ತಾನು ಎಲ್ಲವುಗಳಲ್ಲಿಯೂ ವ್ಯಾಪ್ತನಾಗಿ ತನ್ನತನ ಏನೂ ಇಲ್ಲದೆ ಅವ್ಯಕ್ತವಾಗಿರುವ ಪರಾತ್ಪರ ಶಕ್ತಿಯೇ ಸೂತ್ರಹಸ್ತವು, ಅದೇ ಭಗವಂತ. ಪ್ರಿಯ ಶ್ರೋತೃಗಳೇ, ಅಗಸ್ತ್ಯನು ಆಡಿದ ಈ ವಿಚಾರವು ಪಾಶ್ಚಾತ್ಯ ವಿದ್ವಾಂಸರೂ ಒಪ್ಪಿಕೊಂಡಿದ್ದಾರೆ. ಪಶ್ಚಿಮದ ತತ್ವವೇತ್ತರು ದೇವರನ್ನು, ಅಂದರೆ ಗಾಡ್ ಅನ್ನು ಓಮ್ನಿಪೊಟೆಂಟ್, ಓಮ್ನಿಪ್ರೆಸೆಂಟ್ ಆ್ಯಂಡ್ ಓಮ್ನಿಷಿಯಂಟ್, ಅಂದರೆ ದೇವರು ಸರ್ವಶಕ್ತನೂ ಸರ್ವವ್ಯಾಪಿಯೂ ಹಾಗೂ ಸರ್ವವನ್ನೂ ಅರಿತವನು ಎಂದು ಸಾರಿದ್ದಾರೆ. ನನ್ ಟು ಸೆಕೆಂಡ್, ನನ್ ಟು ಅದರ್, ಏಕಮೇವ ದ್ವಿತೀಯನು ಎಂದು ಕೊಂಡಾಡಿದ್ದಾರೆ. ಕುಂಭಸಂಭವನು ಕರ್ಮ ಸಿದ್ಧಾಂತದ ಬಗ್ಗೆ ಮತ್ತಷ್ಟು ವಿವರಿಸುತ್ತಾ, ಎಲ್ಲ ಜೀವಿಗಳು ಪ್ರಾರಬ್ಧ ಕರ್ಮದ ವಶವರ್ತಿಗಳಾಗಿಯೇ ಜನ್ಮ ತಳೆಯುತ್ತಾರೆ. ಕರ್ಮದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸಲು ಆಯುಷ್ಯವಿಲ್ಲದಾಗ ಉಳಿದುದು ಸಂಚಯವಾಗಿ ಸಂಚಿತ ಕರ್ಮವೆಂದು ಕರೆಯಲ್ಪಡುತ್ತದೆ. ಆಗ ಅದು ಮತ್ತೊಂದು ಜನ್ಮಕ್ಕೆ ಕಾರಣವಾಗುತ್ತದೆ. ಜನ್ಮ ಜನ್ಮಾಂತರಗಳಲ್ಲಿ ಒಂದು ಇನ್ನೊಂದಕ್ಕೆ ಕಾರಣವಾಗುತ್ತಾ ಸಂಚಿತವಾದ ಕರ್ಮವು ಅಷ್ಟಷ್ಟು ಪ್ರಾರಬ್ಧವಾಗಿ ಆಯಾ ಜನ್ಮಗಳಿಗೆ ಕಾರಣವೆನಿಸುತ್ತದೆ. ಪ್ರತಿ ಜನ್ಮದ ಆಯಸ್ಸಿನ ಪರಿಮಿತಿಯ ಒಳಗೆ ಅನುಭವಿಸಿಯೇ ತೀರಬೇಕಾದುದು ವಾಚ್ಯಾರ್ಥದಲ್ಲಿಯೂ ಯಥಾರ್ಥದಲ್ಲಿಯೂ ಪ್ರಾರಬ್ಧ ಕರ್ಮ. ಇನ್ನು ಜೀವರು ಭವಿಷ್ಯದಲ್ಲಿ ಮಾಡಬಹುದಾದ ಕರ್ಮವೇ ಆಗಾಮಿ ಕರ್ಮ. ಹೇ ಕರ್ಮ ಸಿದ್ಧಾಂತದ ದೃಷ್ಟಾರನೇ, ಆದರೂ ಕರ್ಮ ಸಿದ್ಧಾಂತಕ್ಕೆ ಅತೀತನೇ ಎಂದು ಶ್ರೀರಾಮನನ್ನುದ್ದೇಶಿಸಿ ತನ್ನ ತತ್ವೋಪದೇಶ ಮುಂದುವರಿಸಿದ ಮೈತ್ರಾವಾರಣಿಯು ಕರ್ಮ ಸಿದ್ಧಾಂತದ ವೈಶಿಷ್ಟ್ಯತೆಯನ್ನು, ಪ್ರಾಬಲ್ಯತೆಯನ್ನು ಎಳೆಯಾಗಿ ತೆರೆದಿಡುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ಉನ್ನತ ಸ್ತರದ ಜೀವಿಯಾದ ಮನುಷ್ಯನು ಸುಖ ದುಃಖಗಳನ್ನು ಹೊಂದಲು ಇನ್ನಿತರರ ಪ್ರಾರಬ್ಧವೂ ನಿಮಿತ್ತವಾಗಿ ಪರಿಣಮಿಸುವುದನ್ನು ಕಾಣಬಹುದು. ಪತ್ನಿಯು ವೈಧವ್ಯವನ್ನು ಅನುಭವಿಸುವುದಕ್ಕಾಗಿ ಅವಳ ಪತಿಯು ಸಾಯಬೇಕಾಗುತ್ತದೆ. ಹಾಗೆಯೇ ತಂದೆ ತಾಯಿಯರು ಪುತ್ರಶೋಕವನ್ನು ಅನುಭವಿಸುವ ಸಲುವಾಗಿ ಅಲ್ಪಾಯುಷ್ಯದ ಮಕ್ಕಳನ್ನು ಪಡೆಯುತ್ತಾರೆ. ಹುಟ್ಟು ದರಿದ್ರನ ಮಗಳಾದರೂ ಸಿರಿವಂತನ ಮದುವೆಯಾಗಿ ಪ್ರಾಪಂಚಿಕ ಭಾಗ್ಯವನ್ನು ಅನುಭವಿಸುತ್ತಾಳೆ.
ತಬ್ಬಲಿಯಾಗಿಯೇ ಬೆಳೆಯಬೇಕಾದ ಮಕ್ಕಳ ತಂದೆ ತಾಯಿಯರು ಮಗು ಹುಟ್ಟಿದ ಕಾರಣದಿಂದಲೇ ಅಸುನೀಗಬೇಕಾಗುತ್ತದೆ. ವಿವಿಧ ರೀತಿಯ ಸಂಚಿತ ಕರ್ಮಗಳ ಫಲವಾಗಿ ಜೀವರು ಆಯಾ ಜನ್ಮದಲ್ಲಿ ಮಾರಕ ರೋಗಕ್ಕೋ, ವಿಕಲಾಂಗರಾಗಿಯೋ, ಬೋಳೆ ಸ್ವಭಾವದವರಾಗಿಯೋ, ಮಾನಸಿಕ ಅಸ್ವಸ್ಥರಾಗಿಯೋ ಜನ್ಮಿಸುವುದು ಮಾತ್ರವಲ್ಲದೆ ರಾಜ ಮಹಾರಾಜರಾಗಿಯೂ, ವಿದ್ವಾಂಸರಾಗಿಯೂ, ಸಾಹಸಿಗರಾಗಿಯೂ, ಧರ್ಮಾತ್ಮರಾಗಿಯೂ, ಕಲಾವಿದರಾಗಿಯೂ, ಆಟಗಾರರಾಗಿಯೂ, ವ್ಯವಸಾಯಗಾರರಾಗಿಯೂ, ವ್ಯಾಪಾರಸ್ಥರಾಗಿಯೂ ಮುಂತಾದವರಾಗಿಯೂ ಬಾಳಿ ಬದುಕುತ್ತಾರೆ. ಕೇವಲ ಕೆಲವು ಜೀವಾತ್ಮರು ಕರ್ಮ ಶೇಷವು ಸ್ವಲ್ಪವಷ್ಟೇ ಇರುವ ಕಾರಣ ದಿವ್ಯಾತ್ಮರಾಗಿಯೂ, ಸನ್ಯಾಸಿಯಾಗಿಯೂ ಮಾನವತ್ವ ಕಳೆದುಕೊಳ್ಳುತ್ತಾ ದೇವತ್ವ ಹೊಂದುವತ್ತ, ಅಂದರೆ ಬ್ರಹ್ಮಜ್ಞಾನದತ್ತ, ಅಂದರೆ ನೇರವಾಗಿ ನಿನ್ನನ್ನೇ ಹೊಂದುವತ್ತ ಗಮಿಸುತ್ತಿರುತ್ತಾರೆ. ಸತ್ಯವಷ್ಟೇ ಶ್ರೀರಾಮ ಎನ್ನುತ್ತಾನೆ. ಇನ್ನು ಈ ಪಂಚೇಂದ್ರಿಯವಿರುವ ಜೀವರು ನಿಯತಿಯ ನಿಯಮದಂತೆ ಇಂದ್ರಿಯಗಳನ್ನೇ ಅನುಸರಿಸುತ್ತಾರೆ, ಆಜ್ಞಾವರ್ತಿಗಳಾಗುತ್ತಾರೆ, ಇಂದ್ರಿಯಗಳ ದಾಸರಾಗುತ್ತಾರೆ. ಇದನ್ನೇ ಆಧುನಿಕ ಮನಃಶಾಸ್ತ್ರದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಕೂಡ ಇಗೋ ಅಂಡ್ ಸೂಪರ್ ಇಗೋ ಪರಿಕಲ್ಪನೆಯ ಮುಖಾಂತರ ವಿವರಿಸಿದ್ದು. ದೃಷ್ಟಿಯ ಬಾಹ್ಯ ಆಕರ್ಷಣೆಯಿಂದ ಅಂತರ್ದೃಷ್ಟಿ ಮರೆಯಾಗುತ್ತದೆ, ಆತ್ಮದ ದಿವ್ಯ ಚಕ್ಷುವು ಮುಚ್ಚಲ್ಪಡುತ್ತದೆ. ಇನ್ನು ಕಿವಿಯು ಶಬ್ದಾಡಂಬರದಲ್ಲಿ ಮುಳುಗಿ ಅಂತರ್ನಾದ ನಿನಾದಗಳನ್ನು ಆಲಿಸಲಾರದೆ ಅದು ಅಂತರ್ಧಾನವಾಗುತ್ತದೆ. ಪರಿಮಳವನ್ನು ಆಸ್ವಾದಿಸುವ ಭರದಲ್ಲಿ ಜೀವರು ನಾಥವನ್ನೇ ಸುವಾಸನೆ ಎಂದು ಭ್ರಮಿಸಿ ಜಗನ್ನಾಥನ ದೈವಿಕ ಗಂಧದಿಂದ ಹೊರಗಿರುತ್ತಾರೆ, ಕೇವಲ ದುರ್ಗಂಧವನ್ನೇ ಆಸ್ವಾದಿಸಿಕೊಳ್ಳುತ್ತಾರೆ. ಇನ್ನು ರಸಾಸ್ವಾದನೆಯ ಬೇಗುದಿಯಲ್ಲಿ ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗಿ ಸಾತ್ವಿಕತೆಗಿಂತ ರಾಜಸಿಕ ತಾಮಸಿಕ ಆಹಾರಕ್ಕೆ ಮೊರೆ ಹೋಗುತ್ತಾರೆ. ಹಾಗೆಯೇ ರೋಗದ ತವರ್ಮನೆಯಾಗುತ್ತಾರೆ. ಕೊನೆಯದಾಗಿ ತ್ವಚೆಯ ಬಾಹ್ಯ ರೂಪಕ್ಕೆ ಮರುಳಾಗಿ ಹೋಗುತ್ತಾರೆ. ಒಳಚರ್ಮದ ಮರ್ಮವ ನರಿಯದೆ ಕರ್ಮಬಂಧಕ್ಕೆ ಬೀಳುತ್ತಾರೆ. ಪ್ರಾಪಂಚಿಕ ಸ್ಪರ್ಶ ಸುಖವನ್ನೇ ಮಹದಾನಂದ ಎಂದು ಭ್ರಮಿಸಿ ಎಣೆಯಿಲ್ಲದ ದೈವಿಕ ಮಾಂತ್ರಿಕ ಸ್ಪರ್ಶದಿಂದ ವಂಚಿತರಾಗುತ್ತಾರೆ. ನಿರ್ಮಲ ಚರ್ಮನ ನೆನೆಯದೆ ಕರ್ಮ ಕೆಳಸುವ ಚರ್ಮ ವ್ಯವಹಾರದಲ್ಲಿ ಮುಳುಗುತ್ತಾರೆ. ಹೀಗೆ ಪಂಚೇಂದ್ರಿಯಗಳ ದಾಸರಾದವರಿಗೆ ಅತೀಂದ್ರಿಯದ ಸ್ಮರಣೆಯಾದರೂ ಹೇಗೆ ಸ್ಮರಿಸಬೇಕು? ಅತೀಂದ್ರಿಯತ್ವದ ಅನುಭವವಾದರೆ ತಾನೇ ಜಿತೇಂದ್ರಿಯತ್ವದ ಮಾತು. ಇದೇ ಇಂದ್ರಿಯಗಳನ್ನು ಜಯಿಸಿ ಹೃಷಿಕೇಶನೆಂದು ಕರೆಸಿಕೊಳ್ಳುವ ನಿನ್ನಯ ಲೀಲೆ ಎನ್ನುತ್ತಾನೆ ಮುನಿರತ್ನ ಅಗಸ್ತ್ಯ. ಈ ರೀತಿಯಾಗಿ ಶ್ರೀರಾಮ ಅಗಸ್ತ್ಯರ ಪಾರಮಾರ್ಥಿಕ ಸಂವಾದ ಸಂಪನ್ನಗೊಂಡಿತು. ತನಗೆ ಇದನ್ನೆಲ್ಲ ಹೇಳುವ ಭಾಗ್ಯವನ್ನು ಇದಕ್ಕೆಲ್ಲ ಕಾರಣಕರ್ತನಾದ, ಅಂದರೆ ಲೋಕದ ಗತಿಗೆ ಪ್ರಶ್ನೆಯೂ ಉತ್ತರವೂ ಆದ ಉತ್ತಮೋತ್ತಮನಾದ ಮರ್ಯಾದ ಪುರುಷೋತ್ತಮನನ್ನು ಅಗಸ್ತ್ಯ ಮಹರ್ಷಿ ಬೀಳ್ಕೊಟ್ಟನು. ಹೀಗೆ ಅಗಸ್ತ್ಯನು ಶ್ರೀರಾಮನೊಂದಿಗೆ ಆಧ್ಯಾತ್ಮಿಕ ಸಂವಾದ ನಡೆಸಿದ ವಿರಳ ನೆಗಳತೆಗೆ ಪಾತ್ರನಾಗಿದ್ದಾನೆ. ವಾಟ್ ಕಾಂಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ವಾಸಿಯಾಗದೇ ಇರುವಂತಹದ್ದು ದೀರ್ಘಕಾಲಿಕವಾಗಿರುತ್ತದೆ ಎಂಬ ಆಂಗ್ಲೋಕ್ತಿಯಂತೆ ಇಲ್ಲಿ ಬಂದ ಕರ್ಮ ಸಿದ್ಧಾಂತವು, ಇಂದ್ರಿಯಗಳ ವಿಚಾರವು, ಸೃಷ್ಟಿಯ ನಿಯಮವು, ನಿಯತಿಯ ಪ್ರಭಾವವು ಸಾರ್ವಕಾಲಿಕವಾದುದರಿಂದ ಇವುಗಳ ಬಗ್ಗೆ ಪ್ರತ್ಯೇಕವಾಗಿ ಸಮಕಾಲೀನ ಸಮಾಜದೊಂದಿಗೆ ತುಲನೆಯ ಅಗತ್ಯವಿಲ್ಲವೆನಿಸುತ್ತದೆ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.